ಒಂದ್ 500 ರೂಪಾಯಿ ಐತೇನು ಕೊಡು, ಶಾಪಿಂಗ್ ಮಾಡಕ್ ಹೋಗ್ತೀನಿ. ಏ ಹೋಗೆ, ನನ್ ಕಡೆ 50 ರೂಪಾಯಿ ಈಗ 500 ರೂಪಾಯಿ ಬೇಕಂತ. ಅಪ್ಪ ನಿನ್ ಮಗ ಗುಟ್ಟಕ ಗಾಂಜಾ ಸೆರೆ ಇಮಲಿ ಏನು ತಿನ್ನಲ್ಲಪ್ಪ, ಅಣ್ಣ ಬಾಳ ಒಳ್ಳೆನಪ್ಪ. ಅಮ್ಮ ಬೊಬ್ಲಿ ಹೊಸ ಫೋನ್ ಕೊಡ್ಸವನೆ, ನೋಡಿಲಿ ಎಷ್ಟ್ ಚೆನ್ನಾಗೈತೆ. ಕಾಣಿಸ್ತಾ ಇಲ್ವಾ? ನೋಡಮ್ಮ ಎಷ್ಟ್ ಚೆನ್ನಾಗೈತೆ. ಏನ್ ಫೋನ್ ಕೊಡ್ಸಿದ್ಯಾ ಏನೋ? ಅಮ್ಮಂಗ್ ವಿಡಿಯೋ ಕಾಲ್ ಮಾಡ್ತಾ ಇದೀನಿ, ಫೋನೇ ಕಾಣಿಸ್ತಾ ಇಲ್ವಂತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಮಗ 4 ದಿವಸ ಆದ್ಮೇಲೆ ಡೇಟ್ ಎಷ್ಟು? 10ನೇ ತಾರೀಕು. ಏನು ದುಡ್ಡು ಕೊಡ್ಬೇಕು? ಸೆಕೆಂಡ್ ಹಲೋ, 500 ರೂಪಾಯಿ ಇದೆಯಲ್ಲ, ನಿಮ್ಗೆ ಫೋನ್ ಪೇ ಮಾಡ್ಲಾ? ಹಾ ಸರಿ ಅಣ್ಣ, ಆಯ್ತು. ನಂಬರ್ ಹೇಳಿ. 88. 100 ರುಪೀಸ್ ಬಂತಾ ನೋಡಿ. ಹಾ ಬಂತು ಅಣ್ಣ. ಮತ್ತೆ 100 ಬಂತಾ ನೋಡಿ. ಹಾ ಬಂತು. 100 ಬಂದಿದೆ ನೋಡಿ. ಹಾ ಬಂತು. ಮತ್ತೆ 100 ಬಂತು ನೋಡಿ. ಹಾ ಬಂತು. 100 ಬಂತಾ? ಹಾ ಸರಿ ಅಣ್ಣ, ಬಂತು. ಅಣ್ಣ 500 ರೂಪಾಯಿ ಒಟ್ಟಿಗೆ ಕಳಿಸ್ಬೋದಿತ್ತಲ್ಲ ಅಣ್ಣ? ಹಲೋ, ಯಾರು? ಇದು ಶಿವಣ್ಣನ ಮಾತಾಡೋದು. ಹಾ ಹೌದು ಅಣ್ಣ, ನನ್ ಸಂತೋಷ್ ಅಂದ್ಬಿಟ್ಟು. ಯಾವ ಸಂತೋಷ ಹೇಳಿ? ಕನಕಪುರ. ಹ್ಞೂ ಅಣ್ಣ. ಏನ್ ಹೇಳಿ ಅಣ್ಣ? ನೀವೇನ್ ಹೇಳಿ, ನಾನು ಇವನ್ನೇ ಮದ್ವೆ ಆಗೋದು. ನೀನ್ ಎಷ್ಟು ಬೇಕಾದ್ರೂ ದುಡ್ಡು ಕೇಳು, ನನ್ನ ಮಗಳನ್ನ ಬಿಟ್ಬಿಡು. ನೀವು ಲಕ್ಷ ಅಲ್ಲ ಕೋಟಿ ಕೊಟ್ರು ಇವನ್ನ ಬಿಟ್ಟೋಗಲ್ಲ. ಹೇಳು ರತ್ನ, ನೀನು ಹೇಳು. ಬರೀ 20 ರೂಪಾಯಿನೇ ಬೆಲೆ. ನಾವು ವಿಮಲ್ಗೆ ಗೊತ್ತಾಯ್ತು ಬಾಯ್. ಲಬ್ಲಿ ಪಿನ್ನ ತಗೊಂಡ್ ಹಿಂಗ್ ಚುಚ್ಚಿದ್ರೆ ರಕ್ತ ಬರ್ತದಲ್ಲ, ಯಾಕೆ? ಚುಚ್ಚಿರೋ ಬಡ್ಡಿ ಆದ ಯಾರು ಅಂತ ನೋಡಕ್ ಬರುತ್ತೆ. ಸರಿ, ರಕ್ತ ಬಂದ್ಮೇಲೆ ನಿಂತೋಯ್ತದಲ್ಲ, ಯಾಕೆ? ನಿನ್ ಕರಿ ಮಕ ನೋಡಿ ನಿಂತೋಗ್ಬಿಡ್ತದೆ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರ ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ನಮ್ ಯಾರಿಗ್ ಹೇಳ್ಬೇಡ. ಏನ್ ಹೇಳೇನವ? ಅವ ಹೇಳೇನ ಯಾರಿಗ್ ಹೇಳ್ಬೇಡ ಅಂತ. ನಾ ಕೇಳತ್ತಿದೆ, ಏನ್ ಹೇಳೇನವ? ಅರೆ ಯಾರಿಗ್ ಹೇಳ್ಬೇಡ ಅಂತ ಹೇಳೇನ. ಏನ್ ಹೇಳೇನವ? ಅರೆ ಯಾರಿಗ್ ಹೇಳ್ಬೇಡ ಅಂತ ಹೇಳೇನ. ಲಡ್ಕಿ देखो मेरा दिल दीवाना ನಿನ್ನೆ ಒಬ್ಬರ ಮದುವೆಗೆ ಹೇಳಾರ್ದೇನೆ ಹೋಗಿ ಊಟ ಮಾಡಿ ಬಂದಿ. ನಾಚಿಕೆ ಬರಂಗಿಲ್ಲ ನನಗ? ನಿನಗೆ ಹೇಳಿದ್ರೇನವ್ರು? ಇಲ್ಲ, ಅದು ನನ್ ತಪ್ಪ. ಮನೇಲಿ ಯಾರಿಲ್ಲ ಅಡಿಗೆ ಮಾಡಕ್ಕೆ ಅಂತ ಬರ್ತಾ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದೀನಿ. ಅವ್ರು ಇವಾಗ ಕಾಲ್ ಮಾಡ್ತಾರೆ, ಹೋಗಿ ಪಾರ್ಸಲ್ ಇಸ್ಕೊಂಡ್ಬಿಡು. ತಗೋ ದುಡ್ಡು. ಬರ್ತಾರೆ, ಈಸ್ಕೊಂಡ್ಬಿಡು. ಫ್ರೆಶ್ ಅಪ್ ಆಗಿ ಬರ್ತಾರೆ. ಬನ್ನಿ ಸರ್. ಹಲೋ, ಹಾ 1 ನಿಮಿಷ ಬಂದೆ.
ಏ ಗಿರ್ಜಾ ಆರಾಮಾ? ಹಾ ಎಷ್ಟಾಯ್ತು? 600 ತಗೋ ಚೇಂಜ್. ಚೇಂಜು ನೀನೇ ಇಟ್ಕೋ, ಬೇಡ ಸರಿನಾ? ಥ್ಯಾಂಕ್ ಯು. ಓಕೆ ಬಾಯ್. ಬಾಯ್. ದಯವಿಟ್ಟು ಪಾರ್ಸಲ್ ಬಂತಾ? ಬಂತು ಸರ್. ಚೇಂಜ್ ಎಲ್ಲಿ? ಸರ್ 1000 ರೂಪಾಯಿನೂ ಕೊಟ್ಬಿಟ್ಟೆ ಸರ್. ಏನ್ ಆಟ ಆಡ್ತಾ ಇದ್ಯಾ? ದಯವಿಟ್ಟು 400 ಎಕ್ಸ್ಟ್ರಾ ಕೊಟ್ಟಿದ್ಯಾ? ಸರ್ ನನ್ನ ಮಾತು ಕೇಳಿ, ಬೇಡ ಬನ್ನಿ. ದಯವಿಟ್ಟು ನಿನ್ಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ, ನಾನು ಈಸ್ಕೊ ಬರ್ತೀನಿ, ನೀನ್ ಸುಮ್ನೆ ಕೂತ್ಕೋ. ಏನೋ ಮಾಡಿ. ದಯವಿಟ್ಟು ಗಿರ್ಜಾ ಯಾವಾಗ ಸ್ವಿಗ್ಗಿ ಜಾಯ್ನ್ ಆದ್ಲು? ಅದೇ ನಾವು ಕಾಸು ಕೊಟ್ಟಿದ್ರಲ್ಲ, ಆ ದುಡ್ಡಲ್ಲಿ ಗಾಡಿ ತಗೊಂಡು ಸ್ವಿಗ್ಗಿ ಮಾಡ್ತಿದ್ದಾಳೆ ಸರ್. ಹೌದಾ? ಹ್ಞೂ ಸರ್. ಏನ್ ಹೇಳು, ನೀನ್ ಮಾಡಿದ ತಪ್ಪು. ಯಾಕೆ ಸರ್, ನಾನೇನ್ ಮಾಡ್ದೆ? ಇನ್ನೊಂದ್ 1000 ಎಕ್ಸ್ಟ್ರಾ ಕೊಡೋ ತಾನೆ? ಬುಲ್ಲೆ ಒಂದ್ ಎಳ್ನೀರ್ ಕೆಡಗ್ಲಾ ಕುಡಿಯೋಣ. ಸರ್ ನಿಮ್ಗೊಂದ್ ಕ್ವಶನ್ ಕೇಳಲ್ಲ? ಏನ್ ಕೇಳು? ನೀವು ಯಾವಾಗ ಜಾಸ್ತಿ ನಗ್ನಗ್ತಾ ಇರ್ತೀರಾ? ನಮ್ಮ ಅಣ್ಣ ನನ್ ಜೊತೆ ಇದ್ರೆ ಸಾಕು, ಯಾವಾಗ್ಲೂ ನಗ್ನಗ್ತಾ ಇರ್ತೀನಿ. ಅದು ಹೆಂಗೆ? ಅವ್ನ ಮಕ ನೋಡಿದ್ರೆ ಸಾಕು ನಗ್ ಬರ್ತದ ನಂಗೆ. ತೆಗೀರಲ್ಲ, ನಿಮ್ಗೆ ಗೊತ್ತಾ? ಜಗಳ ಮಾಡ್ಬೇಕಾ ಮಾಡ್ಕೊಳ್ಳಿ, ಯಾರ್ ಬೇಡ ಅಂತ ಹೇಳಿದ್ರು? ಮಧ್ಯದಲ್ಲಿ ಎಂತಕ್ಕೆ ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ಮಕ್ಕ, ನಿಮ್ಮ ವಂಶ ಅಂತ ಹೇಳ್ತೀರಾ? ಎದುರುಗಡೆ ನಾವೇ ಇದೀವಿ ತಾನೆ, ಅವ್ರೆಂತಕ್ಕೆ ಉಪ್ಪಿನಕಾಯಿ ಹಾಕಕ್ಕ? ರೀ 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 ಪಕ್ಕದ ಮನೆ ಸರೋಜಕ್ಕನ್ ಮನೇಲಿ 50 ಇಂಚಿನ ಹೊಸ LED ಟಿವಿ ತಗೊಬಂದವ್ರಿ, ನೀವು ತಗೊಬನ್ರಿ. ಹೇ ಹುಚ್ಚಿ, ಯಾರ ಮನೆಯಲ್ಲಿ ಸುಂದರವಾದ ಹೆಂಡತಿ ಇರ್ತಾರೆ, ಅವ್ರಿಗೆ ಟಿವಿ ನೋಡೋದಕ್ಕೆ ಟೈಮ್ ಎಲ್ಲ ಇರುತ್ತೆ. ಹೋಗ್ರಿ, ನಾಚಿಕೆ ಆಗುತ್ತೆ. ಬಾಮೈದ ಚಿಕನ್ ತಿನ್ ತುಂಬಾ ದಿನ ಆಯ್ತು, ನಡಿ ಬಾರಿಸ್ಬಿಡೋಣ. ಸರ್ ಇಲ್ಲಿ ಎಂಡ್ ವಾಶ್ ಅಲ್ಲಿ ಇದೆ. ಅಲ್ಲೇ ಇದೆ ನೋಡಿ. ಅಯ್ಯೋ ಗಾಮರ್ ಬಡ್ಡಿದೆ, ನಿನ್ನ ಫುಟ್ಪಾತ್ ತೊಟ್ಲು ಕರ್ಕೊಂಡು ಹೋಗೋದ್ಬಿಟ್ಟು 5 ಸ್ಟಾರ್ ಕರ್ಕೊ ಬಂದಲ್ಲ, ನಾನ್ ಚಪ್ಪಲಿ ತಗೊಡ್ಕೋಬೇಕು. ಅದು ಹಂಡ್ ವಾಶ್ ಅಲ್ಲ ಕಣೋ, ಹ್ಯಾಂಡ್ ವಾಶು. ಹ್ಯಾಂಡ್ ವಾಸ? ಹಾ ಇಲ್ಲಿದೆ ನೋಡಿ. ಬಾ. ರೀ ಪಕ್ಕದ ಮನೆ ಪಾಪಣ್ಣ ಅವ್ರ ಮನೆಗೆ ಫ್ರಿಜ್ ತಂದ್ರಂತೆ. ತರ್ಲಿ ಬಿಡು. ಮುಂದಿನ ಮನೆ ಮುನಿಯಪ್ಪ ಮಿಕ್ಸಿ ತಂದ್ರಂತೆ. ಅದಕ್ಕೆ ನಾನೇನೆ ಮಾಡ್ಲಿ? ಅವ್ರ ತರ ನೀವ್ ಯಾಕೆ ಏನು ತರಲ್ಲ? ಹಾ, ಮೇಲ್ಗಡೆ ಮನೆ ಮೈಲಾರಿ 2ನೇ ಮದುವೆ ಮಾಡ್ಕೊಂಡಂತೆ, ನಾನು ಮಾಡ್ಕೊಳ್ಳ? ಅಣ್ಣ ಇವ್ರ ಮನೆಯಲ್ಲಿ ಬರ್ತದ, ಸ್ವಲ್ಪ ಹೇಳೋಣ. ಪ್ರೀತಿ ಅಂದ್ರ ಬಸ್ ಒಳಗ್ ಹೊಂಟಂಗ, ಮದುವೆ ಅಂದ್ರ ವಿಮಾನ ಒಳಗ್ ಹೊಂಟಂಗ. ಇಷ್ಟ ಇಲ್ಲ ಅಂತಂದ್ರ ಬಸ್ ಒಳಗಿಂದ ಇಳ್ಕೋಬಹುದು, ವಿಮಾನದಿಂದ ಇಳ್ಕೋತೀರನ? ಅಕ್ಕ, ನೀನ್ 2000 ರೂಪಾಯಿಗೆ ನಾನು 4000 ರೂಪಾಯಿ ಮಾಡ್ಲಾ? ನೀನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಹೇಳ್ತಿ ಅದ್ ಮಾಡ್ತನಕ. ಪ್ರಾಮಿಸ್ ಹಾಕು. ಪ್ರಾಮಿಸ್ ನಾನ್ ಮಾಡಿಬಿಟ್ರೆ ನೀನ್ 1000 ರೂಪಾಯಿ ಹೆಚ್ಚು ಕೊಡ್ಬೇಕು ನೋಡು. ಆಯ್ತು, ಕೊಡ್ತೀನಿ ಬಿಡು. ಮತ್ತೆ ತಾ 2000 ರೂಪಾಯಿ. 1 2 3 4. ನಾನು ಮೊದ್ಲು ಎಷ್ಟು ಕೊಡೋದಿತ್ತು ನಿನಗೆ? 2000. ಇವಾಗ ಎಷ್ಟಾಯ್ತು? 4000. ಮತ್ತೆ 1000. ಮೋಸ ಅಂದ್ರೆ ಮೋಸ ಮಮ್ಮಿ, ಆನ್ಲೈನ್ ಅಂತೂ ಸಖತ್ ಮೋಸ. ಮಾರೋ ಇಲ್ಲಿ ಯಾಕೋ? ನೋಡಿ ಮಮ್ಮಿ, ಆನ್ಲೈನ್ ಅಲ್ಲಿ ಇದನ್ನ ಆರ್ಡರ್ ಮಾಡಿದೆ, ಡ್ರೆಸ್ ಮಾತ್ರ ಬಂದೈತೆ, ಹುಡುಗಿ ಬಂದೇ ಇಲ್ಲ. ಕಾಲ್ ಮುಗಿತೇನ್ಲೆ, ಫೋಟೋ ಬಿಡ್ಲೆ. ನಾನು ಎಷ್ಟು ದಿನ ಆತಲೆ, 1 ವಾರ ಮೇಲ ಆತಪ್ಪ ಫೋಟೋ ಹೊಡ್ಕೊಂಡೆ. ಬಿಡ್ಲೆ ದೋಸ್ತ, ಈಗ ಚಾರ್ಜಿಂಗ್ ಇಲ್ಲೇ, ನಾಳೆ ಬಿಡ್ತೇನೆ. ಫೋಟೋ ಬಿಡಾಕಾಗ್ಲಿ ಅಂದ್ರೆ ಡಿಲೀಟರ ಮಾಡ್ಲೆ ಬಾಡ್ಯಾನ ಮಗನ. ಐಫೋನ್ ತಗೊಂಡಾನಂತ ನಿಗರಾಡಕತ್ತ ನೀವ. ನಿಂದ ಐಫೋನ್ ತಗೊಂಡ ಮಡಿಚಿ ಮುಗಳ ಹಾಕೋ ಅಲ್ಲೇ. ಬಾರೋ ರೀಲ್ಸ್ ಮಾಡೋಣ. ಅಮ್ಮ ನೆತಾಕೈ ಯಾಕೋ ಮುದ್ದು ಕೋಪ ಮಾಡ್ಕೊಂಡಿದ್ಯಾ? ಮತ್ತಿನೇನು
ಯಾವನೆಲ್ಲ ಶೆಡೆಗಳ ತರ ಮಾಡ್ತಾರೆ, ಜಾಸ್ತಿ ಲೈಕ್ ಕೊಡುತ್ತೆ. ನಾವು ಚೆನ್ನಾಗಿ ಮಾಡ್ತೀವಿ ಆದ್ರೆ 4 ಲೈಕು. ಆ 4 ಲೈಕಲ್ಲಿ ನೀನೊಂದ್ ಹಾಕ್ತೀಯ, ನಾನೊಂದ್ ಹಾಕ್ತೀನಿ. ನೀವಿಬ್ರು ಯಾರು ಅಂತಾನೆ ಗೊತ್ತಿಲ್ಲ, ಲೈಕ್ ಮಾಡ್ತೀವಿ. ಆಳ ದಿಲ್ಲಿರಂಗೈತೆ. ನಮಸ್ಕಾರ ಕಾರಣ. ಅದಕ್ಕೆ ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ, ಎಲ್ಲಂದ್ರೆ ಅಲ್ಲೇ. ಅಕಸ್ಮಾತ್ ಈ ಹಾಡನ್ನ ಚೌಡಿಕೆ ಅವರು ಎಲ್ಲಮ್ಮನ ಭಕ್ತರು ಜೋಗಮ್ಮಗಳ ಬಾಯ ಕೊಟ್ರೆ ಹೆಂಗಕತಿ? ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಾನೆಂದು ನಿನ್ನವನ, ಆಕಾಶ ಬೀಳಲಿ ಮೇಲೆ ನಾನೆಂದು ನಾನೆಂದು ನಿನ್ನವನ, ಭೂಮಿಯ ಬಾಯಿ ಬಿಡಲಿ ಇಲ್ಲೇ, ಭೂಮಿಯ ಬಾಯಿ ಬಿಡಲಿ ಇಲ್ಲೇ, ನಾನಿನ್ನ ಕೈ ಬಿಡನ ಎಲ್ಲವ ಕೈ, ನಾನಿನ್ನ ಕೈ ಬಿಡನ. ಬುಲೆ, ನಾನು ಸ್ಕೂಲ್ಗೆ ಹೋಗ್ಬೇಕಾರೆ 3 ಜನ ಹುಡುಗಿರ್ನ ಲವ್ ಮಾಡ್ತಾ ಇದ್ದೆ. ಯಾಕೆ ಲವ್ ಮಾಡ್ತಿದ್ದೆ? ಒಬ್ಳು ಪಿಕಪ್ ಡ್ರಾಪ್ ಮಾಡಕ್ಕೆ, ಇನ್ನೊಬ್ಳು ಪ್ರಾಜೆಕ್ಟ್ ವರ್ಕ್ ಮಾಡಕ್ಕೆ, 3 ಹೋಮ್ ವರ್ಕ್ ಮಾಡಕ್ಕೆ. ಇನ್ನು 4 ಜನ ಹಿಡ್ಕೊಳ್ಳಿವ. ಯಾಕೆ? ಸತ್ತಾಗ ಹೆಣ ಬರಕ್ಕೆ. ನಿಮಗೇನು ಆಗ್ಲಿಲ್ವಲ್ಲ. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಮದುವೆ ಆಗ್ಬಿಟ್ಟೈತೆ, ಆ ನಮ್ದಕ್ಕೆ 3 ಮಕ್ಳು ಆಗ್ಬಿಟ್ಟೈತೆ. ಯಾರನ್ ಕರ್ಕೊಂಡ್ ಬರ್ಲಿಲ್ವಣ? ಅವನಾ? ಅವನ್ನೇನ್ ಕರ್ಕೊಂಬತ್ತೀರ ಅಣ್ಣ? ಎಲ್ಲೋದ್ರು ಹಿಂದೆ ಬೀಳ್ತಾನೆ, 1 ರೂಪಾಯಿ ಕಾಸು ಬಿಚ್ಚಲ್ಲ. ಹೌದಾ? ಅಣ್ಣ ಇನ್ನೊಂದ್ 2 ದಿನದ ಮದ್ವೆ ಐತ್ರಿ, ಬೆಳಗ್ ಮಾಡ್ಬೇಕಾಗಿತ್ರಿ. ನಾನಲ್ರಿ, ಅವನ್ರಿ. ಬುಲ್ಲೆ ನಿನ್ಗೊಂದ್ ಕ್ವಶನ್ ಕೇಳ್ತೀನಿ, ಹೇಳ್ತೀಯಾ? ಕೇಳು. ಇಡೀ ಜಗತ್ತಲ್ಲೇ ಪ್ರಥಮ ಬಾರಿಗೆ ಸುರಂಗ ಮಾರ್ಗ ಕಂಡಿಡ್ದವ್ರು ಯಾರು? ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಕರ್ಮ ಗುರು, ಫ್ಯಾನ್ ಹಾಕೊಂಡ್ರೆ ಚಳಿ ಆಗುತ್ತೆ, ಆಫ್ ಮಾಡಿದ್ರೆ ತುಂಬಾ ಶೆಕೆ ಆಗುತ್ತೆ. ಹಂಗಾದ್ರೆ ಫ್ಯಾನ್ಗೆ ನೇಣ್ ಹಾಕೋಬಿಡು, ಸರಿ ಹೋಗುತ್ತೆ. ಯಾ ನಮ್ಮನಿ ದೊಡ್ಡದೈತು ಮರ ಈ ಬೆಂಗಳೂರು. ಐ ಮಸ್ತ್ ಮಸ್ತ್ ಹುಡುಗಿಯರ ಅದಾರಲ್ಲಿ ಇಲ್ಲಿ. ಏನೇ 5,000 ರೂಪಾಯಿ ಸಾಲ ಕೊಡ್ರಿ. ಯಾವಾಗ ಕೊಡ್ತೀಯಾ? ನಿಮ್ ಸಂಬಳ ಆದ್ಮೇಲೆ. ಯಾಕೋ ಮಚ್ಚ ಬೇಜಾರಲ್ಲಿದ್ಯಾ? ಮಚ್ಚ ಇನ್ಮೇಲೆ ನನ್ಗೆಲ್ ಮರ್ಯಾದೆ ಎಲ್ಲೋ ಒಂದ್ ಕಾಲ್ ಕೂಡ ಇಕ್ಕಲ್ಲೋ ಅಂದ್ರೆ ನಿಮ್ ಮನೆಗೆ ನೀನೇ ಹೋಗ್ಬಾರ್ದು.